ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನೋಡಿದ್ರೆ ನಾವು ಓರಿಯನ್ ಮಾಲ್ಗೆ ಹೋಗ್ತಿದ್ವಿ ಗುರು. ಹಂಗೆ ಹಿಂಗೆ ನಡ್ಕೊಂತ ಬಂದು ಸೀದಾ ಓರಿಯನ್ ಮಾಲ್ಗೆ ಬಂದಿವಿ. ನೋಡಿದ್ರೆ ಇಲ್ಲಿ ಯಾರು ರೀಲ್ಸ್ ಮಾಡೋ ಮುಖಾನೇ ಕಾಣ್ತಿಲ್ಲ ಗುರು. ಆಮೇಲೆ ನೀನೇನು ಮಾಡ್ತಿದ್ಯಾ ಅಂತ ಕೇಳಬೇಡ್ರಿ. ಆಮೇಲೆ ನಮ್ಮ ಹುಡುಗರು ಏನು ಮಿಸ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಗುರು. ಫೋಟೋ ಮಾತ್ರ ಮಿಸ್ ಮಾಡಲ್ಲ ಓರಿಯನ್ ಮಾಲ್ಗೆ ಬಂದರೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇನ್ನೊಂದು ಸ್ವಲ್ಪ ಅರ್ಧ ಗಂಟೆ ಆದಮೇಲೆ ಬಂದು ಗುರು, ಮುಖಗಳು ನೋಡ್ರಿ ಹೆಂಗಿದಾವೆ. ಆಮೇಲೆ ನಮ್ಮ ಹುಡುಗರೆಲ್ಲ ಫೋಟೋ ತಗೊಂಡ್ರು. ಆಮೇಲೆ ನಾನು ತಗೊಂಡೆ. ಆಮೇಲೆ ಏನು ಮಾಡೋದು ಅಂತ ಸುಮ್ಮನೆ ರೌಂಡ್ ಹಾಕ್ಬೇಕಾದ್ರೆ ಇವ್ನು ನೋಡಿದ್ರೆ ತಲೆ ಬಸ್ಕೊಂತವನೆ ಫೋಟೋ ಹಿಡಿಯೋಕ್ಕೆ. ಆಮೇಲೆ ಫೋಟೋ ತೆಗ್ಸ್ಕೊಂಡು ಎಲ್ಲ ಕುತ್ಕೊಂಡ್ಬೇಕಾದ್ರೆ ನಮ್ಮ ಚಿಕಣ್ಣ ಏನೋ ಹೇಳ್ತೀನಿ ಅಂದರು. ಪಾಪ ಅವನ್ಗೆ ಯಾರು ಹೆಣ್ಣು ಕೊಟ್ಟಾರ ಗುರು? ಸರಿ ಇಲ್ಲ ಅದು ಪಳ್ಳು. ನಮ್ಮ ಊರ್ಲೆಲ್ಲ ಮೆಂಟ್ಲು ಅಂತಾರೆ. ಆಮೇಲೆ ಸೀದಾ ಮತ್ತೆ ಯಶವಂತಪುರ ಬಸ್ ಸ್ಟಾಪಿಗೆ ಬಂದಾಗ ನಮ್ಮ ಲೋಫಿ ಅವರು ಸಿಕ್ಕರು. ಅವ್ರು ನೋಡಿದ್ರೆ ನಾನು ಲಾಗ್ ನೋಡೋರೆ ನಾನು ಎಲ್ಲಿ ಅಜೀಬ್ ಮಾಡ್ತೀನಿ ಅಂತ ಎಲ್ಲ ಮುಖ ಎಲ್ಲ ಮುಸ್ಕೊಂತವ್ರೆ. ಆಮೇಲೆ ಇವ್ರದ್ದು ಸೇಮ್ ಕೇಸ್ ಗುರು, ನಾನೆಲ್ಲ ಅಜೀಬ್ ಮಾಡ್ತೀನಿ ಅಂತ. ಆಮೇಲೆ ಇವ್ರು ನೋಡಿದ್ರೆ ನನ್ನ ಮೊಬೈಲೇ ಕಿತ್ಕೊಂತವ್ರೆ. ನಾವೆಲ್ಲ ಇವ್ರನ್ನ ಮೋದಿ ಅಂತ ಕರಿತೀವಿ. ಆಮೇಲೆ ಲೋಫಿ ನೋಡಿದ್ರೆ ನನಗೆ ಕಿಂಡಲ್ ಮಾಡ್ತಾವನೆ ಇವ್ರ ಕ್ಯಾಮ್ರಾ ಹಿಡ್ಕೊಂಡು. ಆಮೇಲೆ ಏನಿಲ್ಲ ಗೈಸ್, ರೀಲ್ಸ್ ಅಂತೂ ಮಾಡಲಿಲ್ಲ, ಸುಮ್ಮನೆ ಬೇಜಾರಾಗ್ತೈತೆ ಅಂತ ಒಂದು ರೌಂಡ್ ಹಾಕೊಂಬಂದೆ. ಅರ್ಥ ಆಯ್ತು ಅನ್ಸುತ್ತೆ. ಆಮೇಲೆ ಮನೆಗೆ ಹೋಗೋಣ ಅಂತ ಟೈಮ್ ಆಗಿತ್ತು ಅಂತ ಅಂದ್ಕೊಂಡು ಇವ್ರಿಬ್ರಿಗೂ ಬಾಯಿ ಹೇಳ್ಕೊಂಡು ಇಬ್ರು ಸಪೋರ್ಟ್ ಮಾಡಲಿ ಅಂತ ಹಿಂಗೆ ಹೇಳ್ಕೊಂಡು ನಾವು ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಆಮೇಲೆ ಇವನಿಗೂ ಬಾಯಿ ಹೇಳ್ಬಿಟ್ಟು ಸೀದಾ ಬಸ್ ಹತ್ತಿದ್ವಿ. ಆಮೇಲೆ ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಫಾಲೋ ಮಾಡಿ.